2 ವರ್ಷದಿಂದ ಒದ್ದಾಡ್ಬಿಟ್ಟಿದ್ದೆ. ಯೂರಿನ್ ಪಾಸ್ ಮಾಡೋಕ್ಕಾಗ್ತಿರಲಿಲ್ಲ. ಫುಲ್ ಪೇಯ್ನು, ಉರಿ, ನವೆ, ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಗೋಕ್ಕಾಗಲ್ಲ, ಅಷ್ಟು ಒದ್ದಾಡೋಗ್ಬಿಟ್ಟು. ನಿಮ್ಮದು ಈ ಕಾರ್ಯಕ್ರಮ ನೋಡಿದಾಗ ಇವ್ರಿಗೆ ಕಾಲ್ ಮಾಡಿದ್ದೆ. ಆಮೇಲೆ ಬಂದಮೇಲೆ ಇವ್ರು ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಈಗ ನಾನು ಆರಾಮಾಗಿದ್ದೀನಿ ಸರ್. ನಾನು 12 years ಬ್ಯಾಕಲ್ಲಿ ನಾನು ರೊಮಟೈಡ್ ಆರ್ಥರೈಟಿಸ್ ಆಗಿ ನಾನು ತುಂಬ ಸಫರ್ ಮಾಡ್ತಾ ಇದ್ದೆ. ಸಂಧಿವಾತ ತುಂಬ ನನ್ನ ಕೈಯಲ್ಲಿ ಎದ್ದು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಕೂತ್ಕೊಳ್ಳೋದು ಕಷ್ಟ, ನಿಂತ್ಕೊಳ್ಳೋದು ಕಷ್ಟ. ಬಟ್ ನನಗೆ ಧೈರ್ಯ ತುಂಬಿ ಮೇಡಮ್ ಪ್ರತಿಯೊಂದು ನನಗೆ ಹೇಳಿ ಗೈಡ್ ಮಾಡಿ ಆರ್ಥರೈಟಿಸ್ ಎಲ್ಲ ಕಡಿಮೆ ಆಗಿ ಇವತ್ತವರೆಗೂ ವಿತೌಟ್ ಮೆಡಿಸನ್ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ ಮಾತಾಡ್ತಾ ಇದ್ದಾಗ ಇದನ್ನು ರೆಫರ್ ಮಾಡಿದ್ರು. ಅವ್ರ ಅಮ್ಮ ಇಲ್ಲಿ ಟ್ರೀಟ್ಮೆಂಟ್ಗೆ ಬರ್ತಾ ಇದ್ರು, ನೀವು ಇಲ್ಲಿ ಬನ್ನಿ ಭದ್ರಂಗೆ ಅಂತ. ಸೊ ನಾನು ಇಮಿಡಿಯೇಟ್ ಇಲ್ಲಿ ಕಾಲ್ ಮಾಡಿದೆ, ಬನ್ನಿ ಅಂದರು. ಟ್ರೀಟ್ಮೆಂಟ್ ತಗೊಂಡೆ. ಸೊ ಐ ಆಮ್ ಕಂಪ್ಲೀಟ್ಲಿ ಕ್ಯೂರ್ಡ್ ನೌ. ಮಾತ್ರೆ ತಗೊಂಡ್ರೆ ಕ್ಲಿಯರ್ ಆಗ್ಬಿಡತ್ತಲ್ಲ ಅಂತ. ಬಟ್ ಆ ಮಾತ್ರೆ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕಲ್ಲ. ಸೊಲ್ಯೂಷನ್ ಮಾಡ್ಕೊಂಡು ಹೋದ್ರೆ ಆ ಟೆನ್ಷನ್ ಇರಲ್ಲ. ನಾವೇನು ಮಾಡ್ತೀವಿ, ಸೊಲ್ಯೂಷನ್ ಹುಡುಕಲ್ಲ, ಬರೀ ಟೆನ್ಷನಲ್ಲಿ ಇರ್ತೀವಿ. ಅದಕ್ಕೆ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀವಿ ನಾವು. ಸ್ನೇಹಿತರೆ, ಇದುವರೆಗೂ ಭದ್ರಮ್ಸ್ ನೇಚರ್ಸ್ ಕ್ಲಿನಿಕ್ನಲ್ಲಿ ಆಕ್ಯುಪಂಚರ್ ಚಿಕಿತ್ಸೆ ನಮ್ಮ ಅರುಣ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಮೇಲ್ ವಾರ್ಡ್ಸಲ್ಲಿ. ಈಗ ನಾವು ಹೆಣ್ಮಕ್ಳ ಸೆಕ್ಷನ್ಗೆ ಹೋಗೋಣ ಸ್ನೇಹಿತರೆ. ಹೆಣ್ಮಕ್ಳಿಗೆ ಏನೇನು ಸಮಸ್ಯೆ ಇರ್ಬೋದು, ಅದನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಅರುಣ್ ಅವರ ಪತ್ನಿ ಶ್ರಾವ್ಯ ಮೇಡಮು ಇಲ್ಲಿ ಟ್ರೀಟ್ ಮಾಡ್ತಿರ್ತಾರೆ. ಸೊ ಇದು ಲೇಡೀಸ್ ವಾರ್ಡ್. ಅವ್ರ ಅನುಮತಿ ಜೊತೆಗೆ ಹೋಗೋಣ ಬನ್ನಿ. ನನಗೆ ಯೂರಿನ್ ಇನ್ಫೆಕ್ಷನ್ ತುಂಬ ಇತ್ತು ಸರ್. ಯೂರಿನ್ 2 ವರ್ಷದಿಂದ ಒದ್ದಾಡ್ಬಿಟ್ಟಿದ್ದೆ. ನಿಮ್ಮದು ಈ ಕಾರ್ಯಕ್ರಮ ನೋಡಿದಾಗ ಇವ್ರಿಗೆ ಕಾಲ್ ಮಾಡಿದ್ದೆ. ಆಮೇಲೆ ಬಂದಮೇಲೆ ಇವ್ರು ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಈಗ ನಾನು ಆರಾಮಾಗಿದ್ದೀನಿ ಸರ್. ನಂಗೆ BP ಶುಗರ್ ಎಂತ ಇಲ್ಲ, ಇದ್ದದ್ದೇ ಯೂರಿನ್ ಇನ್ಫೆಕ್ಷನ್ನು. ಎಷ್ಟು 2 ವರ್ಷ ನರಳಿದ್ದೀನಿ, ಹಂಗೆ ಒದ್ದಾಡೋಗ್ಬಿಟ್ಟಿದೆ. ಅದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳ್ತೀನಿ. ನಿಮ್ಮ ಕಡೆಯಿಂದ ನನಗೆ ಗೊತ್ತಾಗಿ ಇಲ್ಲಿ ಬಂದಿದ್ದು, ಇಲ್ಲಾಂದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಎಷ್ಟು ಖುಷಿಯಾಗಿ ಆರೋಗ್ಯವಾಗಿದ್ದೀರಲ್ಲ. ಎಲ್ಲ ಇವ್ರದ್ದೇನೆ. ನನಗೆ ಅವ್ರು ನಗ್ನಗ್ತಾ ಮಾತಾಡಿದ್ರೆ ಸಾಕು, ನಾನು ಫುಲ್ ಇದಾಗ್ಬಿಟ್ಟಿರ್ತೀನಿ. ಯೂರಿನ್ ಇನ್ಫೆಕ್ಷನ್ ತುಂಬ ಸಮಸ್ಯೆ ಅನುಭವಿಸ್ಬಿಟ್ಟಿದೆ. 2 ವರ್ಷ ಕಂಟಿನ್ಯೂಸ್ ಆಗಿ ಯೂರಿನ್ ಪಾಸ್ ಮಾಡೋಕ್ಕಾಗ್ತಿರಲಿಲ್ಲ. ಫುಲ್ ಪೇಯ್ನು, ಉರಿ, ನವೆ, ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಗೋಕ್ಕಾಗಲ್ಲ, ಅಷ್ಟು ಒದ್ದಾಡೋಗ್ಬಿಟ್ಟೆ. ಬ್ಯಾಪ್ಟಿಸ್ಟಲ್ಲಿ ಚೆಕ್ ಮಾಡಿಸಿದ್ದೆ. ಆ ಡಾಕ್ಟ್ರಿಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರಿ. ಎಷ್ಟು ಚೇಂಜ್ ಮಾಡಿಕೊಟ್ರು ಆ್ಯಂಟಿಬಯೋಟಿಕ್ಸು, ಮಾತ್ರೆಗಳು, ಕ್ರೀಮ್ಸ್ ಎಲ್ಲ ಅವ್ರಿಗೆ ನೋಡಿ ಗೊತ್ತಿರೋದೆಲ್ಲ ಮಾಡಿದರು ಸರ್. ಕಡೆಗೆ ನಿಮ್ಮ ಕಲಾ ಮಾಧ್ಯಮದಲ್ಲಿ ನೋಡಿ ಇವ್ರಿಗೆ ಕಾಲ್ ಮಾಡಿ ಇವ್ರ ಹತ್ರ ಬಂದ ಮೇಲೆ ಇವರು ಆ ಸೂಜಿಗಳನ್ನೆಲ್ಲ ಇದು ಮಾಡಿ ಅದಾಗಿ ನನಗೆ 3 ಸೆಷನ್ಗೆ ನನಗೆ ಕ್ಲಿಯರ್ ಆಗಿ ಒಂದು ಲಿಮಿಟ್ ಬಂದು ಕಂಟ್ರೋಲಿಗೆ ಬಂದ್ಬಿಡ್ತು ಸರ್. ಒಳ್ಳೆದಾಗ್ಲಿಮ್ಮ. ಖಂಡಿತ. ನಿಮ್ಮ ಹೆಸರು ಹೇಳಿಲ್ಲ ನೀವು? ವಸಂತ ಲಕ್ಷ್ಮಿ. ಸ್ನೇಹಿತರೆ, ನಗುವಿನಿಂದನೇ ಅರ್ಧ ಕಾಯಿಲೆನ ವಾಸಿ ಮಾಡ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಲ್ಲ, ಇವ್ರು ಬೇರೆ ಯಾರು ಸ್ನೇಹಿತರೆ, ಇವರು ಶ್ರಾವ್ಯ ಮೇಡಮ್ ಅವರು, ನಮ್ಮ ಅರುಣ್ ಸರ್ ಅವರ ಪತ್ನಿ. ಹಾಗಾಗಿ ಮೇಡಮ್ ಹೇಗಿದ್ದೀರಾ? ನಮಸ್ತೆ ಸರ್, ಆರಾಮಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಹೆಣ್ಣು ಮಕ್ಕಳ ವಿಭಾಗಕ್ಕೆ ಬರೋದಾಯ್ತು ಅಂದ್ರೆ ಏನೇನು ಸಮಸ್ಯೆ ಕಾಡುತ್ತೆ ಜನರಲ್ ಆಗಿ? ಮೇಯ್ನ್ ಆಗಿ ಏನಂದ್ರೆ ಆರ್ಥರೈಟಿಸ್ ಅಂದರೆ ಸಂಧಿವಾತ, ಮಂಡಿ ನೋವು, ಕತ್ತು ನೋವು ಮತ್ತು ಸೊಂಟ ನೋವು, ಬೆರಳುಗಳ ನೋವು ಬರುವಂಥದ್ದು, ಈ ರೀತಿ ಕಾಯಿಲೆಗಳು ಜಾಸ್ತಿ ಹೆಣ್ಮಕ್ಳಲ್ಲಿ ಕಾಣಿಸುತ್ತೆ. ಅದಾದಮೇಲೆ ಆ್ಯಸ್ ಯೂಶುವಲ್ BP, ಶುಗರು, ಥೈರಾಯ್ಡು, ಮೈಗ್ರೇನು ಮತ್ತು ಬಾಡಿ ಪೇಯ್ನ್ ಇರೋವಂಥದ್ದು. ಮತ್ತು ಇತ್ತೀಚೆಗಂತೂ ಫ್ಯಾಟಿ ಲಿವರ್ ಅನ್ನೋದು ಜಾಸ್ತಿ ಆಗೋಗಿದೆ. ಫ್ಯಾಟಿ ಲಿವರ್ ಅಂತ ಏನು ಹೇಳ್ತೀವಿ ಅದು. ಸೊ ಪ್ರತಿಯೊಂದಕ್ಕೂ ಇಲ್ಲಿ ಟ್ರೀಟ್ಮೆಂಟ್ ಇದೆ. ಮತ್ತು ಮುಟ್ಟಿನ ಸಮಸ್ಯೆ ಅಂತ ಬಂದಾಗ ಅವ್ರಿಗೆ PCOD ಆಗಿರ್ಬೋದು, ಅಥವಾ ಹೊಟ್ಟೆ ನೋವು ಬರುತ್ತೆ ನೋಡಿ, ಆಬ್ಡೊಮೆನ್ ಪೇನ್. ಸೊ ನಮಗೆ ಪರ್ಟಿಕ್ಯುಲರ್ ಆಗಿ ನಾವು ಈ ಕಾಯಿಲೆ ಆ ಕಾಯಿಲೆ ಅಂತ ಟ್ರೀಟ್ ಮಾಡಲ್ಲ, ಎಲ್ಲ ಆರ್ಗನ್ಸಿಗೂ ಟ್ರೀಟ್ ಮಾಡ್ತಾ ಬರ್ತೀವಿ. ಅದು ಎಷ್ಟು ಕಾಯಿಲೆ ಇದೆ ಅಷ್ಟು ಕಾಯಿಲೆನೂ ವಾಸಿ ಆಗ್ತಾ ಹೋಗುತ್ತೆ. ಇದು ಈ ಟ್ರೀಟ್ಮೆಂಟ್ ವಿಶೇಷತೆ ಅಂತ ಹೇಳ್ಬೋದು. ಆಕ್ಯುಪಂಕ್ಚರ್. ಹೌದು. ಸೊ ಈ ಆಕ್ಯುಪಂಕ್ಚರ್ ಅನ್ನೋದು ಹೆಣ್ಮಕ್ಳ ಮೇಲೆ ಹೆಚ್ಚು ಚೆನ್ನಾಗಿ ಕೆಲಸ ಮಾಡುತ್ತೆ, ಗಂಡು ಮಕ್ಳ ಮೇಲೆ ಚೆನ್ನಾಗಿ ಕೆಲಸ ಮಾಡುತ್ತೆ? ಇಬ್ಬರಿಗೂ ಕೆಲಸ ಮಾಡುತ್ತೆ. ಏನಂದ್ರೆ ಹೆಣ್ಮಕ್ಳು ಏನು ನಿಧಾನ ಅಂದ್ರೆ ಅವ್ರ ಪಾಪ ಅವ್ರ ಎಲ್ಲ ಪ್ರಾಬ್ಲಮ್ಸ್ನು ಹೇಳ್ಕೊಳ್ತಾರೆ. ಇಲ್ಲಿ ಆ ಒಂದು ಫ್ರೀನೆಸ್ ಇದೆ. ಮೇಯ್ನ್ ಆಗಿ ಇರೋದು ಏನಂತ ಹೇಳಿದ್ರೆ, ಅವ್ರಿಗೆ ಏನು ಅನ್ಸುತ್ತೋ, ಅವರು ಮನಸ್ಸಲ್ಲಿ ಏನೆಲ್ಲ ಇರುತ್ತಲ್ಲ ವಿಷಯಗಳು, ಆ ಸ್ಟ್ರೆಸ್ ಲೈಫ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಟೆನ್ಷನ್ ಆಗಿರ್ಬೋದು, ಪ್ರತಿಯೊಂದನ್ನು ನೀಟಾಗಿ ಹೇಳ್ಕೊಳ್ತಾರೆ ಬಂದಾಗ. ಆಗ ನಾನು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀನಿ. ಅವ್ರಿಗೆ ಎಮೋಷ್ನಲಿ ಟ್ರೀಟ್ ಮಾಡಬೇಕಾ, ಅಥವಾ ಅವ್ರಿಗೆ ಬರೀ ಎಮೋಷನ್ಸಿಂದನೇ ಕೆಲವ್ರ ಕಾಯಿಲೆ ಬಂದಿರುತ್ತೆ, ಅವ್ರಿಗೆ ಏನೂ ಇರಲ್ಲ, ಆರ್ಗನ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಎಮೋಷನ್ಸಿಂದ ಕಾಯಿಲೆ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಭಾವನೆಗಳಿಂದ. ಈಗ ಆ ಭಾವನೆಗಳು ಇವಾಗ ನೋಡಿ, ನಿನ್ನೆ 120 ಇತ್ತು ಅಂತ ಇಟ್ಕೊಳ್ಳಿ ಶುಗರ್ ಎಕ್ಸಾಂಪಲ್, ಬಿಫೋರ್ ಫುಡ್. ನೆನ್ನೆಲ್ಲ ಫುಲ್ ಸ್ವಲ್ಪ ಬೇಜಾರಾಗಿತ್ತು, ಏನೋ ಬೇಜಾರು, ದುಃಖ, ಹಿಂಸೆ, ಟೆನ್ಷನ್ನು, ಸ್ಟ್ರೆಸ್ ಆಗ್ತಾ ಇದೆ ಅಂತೇಳಿ. ನಾಳೆ ನೋಡಿದ್ರೆ 200 ಆಗೋಗಿರುತ್ತೆ. ಟೈಮ್ ಕರೆಕ್ಟಾಗಿ ಊಟ ಮಾಡಿರ್ತಾರೆ, ಸ್ವೀಟ್ ತಿಂದಿರಲ್ಲ, ಏನೂ ಇಲ್ಲ, ಎಲ್ಲ ಕಂಟ್ರೋಲೇ. ನಿದ್ರೆ ಮಾಡಿ ಎಲ್ಲ ನಿದ್ರೆನೂ ಸರಿಯಾಗಿ ಆಗಿರಲ್ಲ, ಯಾಕೆಂದರೆ ಬಿಕಾಸ್ ಆಫ್ ಟೆನ್ಷನ್. ಬೆಳಿಗ್ಗೆ ನೋಡಿದ್ರೆ 200 ಆಗಿರುತ್ತೆ. ಅವ್ರಿಗೆ ನಾವು ಹೇಳ್ಕೊಡ್ಬೇಕಾಗಿರೋದೇ ಹೇಗಿರಬೇಕು, ನಿಮ್ಗೆ ಆ ಸ್ಟ್ರೆಸ್ಫುಲ್ ಲೈಫಿಂದ ನೀವು ಹೇಗೆ ಹೊರಗಡೆ ಬರಬೇಕು ಅನ್ನೋದು.
ಸೊ ಅದೇನು ಗೊತ್ತಿಲ್ದಿರ ಬರೀ ನಾವು ಟ್ರೀಟ್ಮೆಂಟ್ ಮಾಡೋದು, ಪ್ರಾಕ್ಟಿಕಲ್ ಆಗಿ ಬಂದ್ರ ಸೂಜಿ ಹಾಕಿದ್ರೆ ಕಳ್ಸಿದ್ರ ಅಂದರೆ ಅವ್ರಿಗೆ ಹೆಂಗೆ ಹುಷಾರಾಗೋಕ್ಕಾಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾಗಿ ಹೋದ್ಮೇಲೆ ಮತ್ತೆ ಅವ್ರಿಗೇನು ಬರಬಾರ್ದು, ಆ ರೀತಿ ಹೇಳ್ಕೊಟ್ಬಿಟ್ಟು ಕಳಿಸ್ಬೇಕು. ಅವ್ರ ಲೈಫ್ನ ಹೇಗೆ ಲೀಡ್ ಮಾಡಬೇಕು, ಜೊತೆಗೆ ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿಯವರೆಲ್ಲ ಚೆನ್ನಾಗಿರ್ಬೋದಲ್ಲ. ಒಬ್ಬರು ತೊಗೊಂಡ್ರೆ ಸಾಕು ಟ್ರೀಟ್ಮೆಂಟ್, ಇಲ್ಲಿ ಫುಲ್ ಪ್ಯಾಕೇಜ್ ಅವ್ರಿಗೆ ಎಲ್ಲ ಹೇಳ್ಕೊಟ್ಬಿಡ್ತೀವಿ. ನಿಮ್ಮ ಲೈಫಲ್ಲಿ ನೀವು ಹೇಗಿರಬೇಕು, ನಿಮ್ಗೆ ಏನಕ್ಕೆ ಕಾಯಿಲೆ ಬರ್ತಾ ಇದೆ, ಕಾಯಿಲೆ ಬರೋದಕ್ಕೆ ಏನು ಕಾರಣ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿದ್ರೆ ಇನ್ನೇನಿರಲ್ವಲ್ಲ ಸರ್. ಸೊ ಹಾಗಾಗಿ ರೂಟ್ ಕಾಸ್ ಅಂತ ಹೇಳಿದ್ರೆ ಬರೀ ಅವ್ರಿಗೇನೋ ಒಂದು ಕಾಯಿಲೆ ಬಂತು ಸರಿ ಮಾಡೋದು ಅಂತಲ್ಲ, ಅವ್ರು ಮಾನಸಿಕವಾಗಿ ಅವ್ರು ಎಷ್ಟು ಆರಾಮಾಗಿದ್ದಾರೆ. ಈಗ ಅವ್ರಿಗೆ ಮಾನಸಿಕವಾಗಿ ಏನೂ ನೋವೇ ಇಲ್ಲ ಅಂತ ಇಟ್ಕೊಳ್ಳಿ, 1% ಏನಿಲ್ಲ, ತುಂಬ ಹ್ಯಾಪಿ ಲೈಫ್ ಲೀಡ್ ಮಾಡಿ ಫಾಸ್ಟಾಗಿ ಬಂದುಬಿಡುತ್ತೆ ರಿಸಲ್ಟ್ಸ್ ಅಂತವರಿಗೆ. ಎಸ್, ಯಾರು ಮಾನಸಿಕವಾಗಿ ತುಂಬ ಒಂಥರ ಕುಗ್ಬಿಟ್ಟಿರ್ತಾರೆ, ಡಿಪ್ರೆಷನ್ ಸ್ಟೇಟಸ್ಸು ಅಥವಾ ಆ್ಯಂಗ್ಸೈಟಿ ಲೆವೆಲ್ ಜಾಸ್ತಿ ಇದೆ, ಈ ಥರ ಇದ್ದವ್ರಿಗೆ ಏನಾಗುತ್ತೆ, ಫಸ್ಟು ನಾವು ಮಾನಸಿಕವಾಗಿ ಅವ್ರನ್ನ ಆರಾಮ ಮಾಡಬೇಕು. ಆಗ ಅವ್ರಿಗೆ ಓಕೆ, ನನಗೆ ಇದೇ ಒಂದು ಕಾರಣ ಆಯಿತಾ ನನಗೆ ಕಾಯಿಲೆ ಬರೋದಕ್ಕೆ ಅನ್ನೋದು ಅವ್ರಿಗೆ ಮನವರಿಕೆ ಆಗುತ್ತೆ. ಅಲ್ಲಿಂದ ಅವ್ರಿಗೆ ಹೇಳ್ತಾ ಬಂದು ಇದಕ್ಕೆಲ್ಲ ಏನು ಕಾರಣ, ಇದನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂದಾಗ ಕಂಪ್ಲೀಟಾಗಿ ಅವ್ರ ಮೈಂಡ್ಸೆಟ್ ಚೇಂಜ್ ಆಗ್ತಾ ಬರುತ್ತೆ. ಇಲ್ಲಿ ಯಾವುದೇ ಥರದ್ದು ಬ್ರೈನ್ ವಾಶ್ ಅದು ಯಾವುದೂ ಅಲ್ಲ. ಅವ್ರಿಗೇನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋಯ್ತು ಅಂದರೆ, ಏನೇ ಒಂದು ಟೆನ್ಷನ್ ಬರಲಿ ಮನೆಯಲ್ಲಿ, ಓಕೆ ಮ್ಯಾಮ್ ಹೇಳಿದ್ದಾರೆ ಈ ಥರ ಮಾಡಬೇಕು, ಇದಕ್ಕೆ ನಾನು ಟೆನ್ಷನ್ ತೊಗೊಂಡು ಮಾಡೋ ಬದಲು ಟೆನ್ಷನ್ ಇಲ್ದಿರೇ ಹೆಂಗೆ ಮಾಡ್ಬೋದು ಅಲ್ಲಿಂದ. ಯಾಕೆಂದರೆ ಲೇಡೀಸ್ ಪ್ರಾಬ್ಲಮ್ ಅಂತ ಬಂದರೆ, ನಾನು ಇವತ್ತರೆಗೂ ನೋಡಿರೋ ಹಾಗೆ ಒಂದು 100 ಪೇಷಂಟ್ ಇದ್ದರೆ 90% ಅವರಲ್ಲಿ ಮಾನಸಿಕ ಹಿಂಸೆ ಇರೋರೇ ಬರ್ತಾರೆ ಇಲ್ಲಿ ಜಾಸ್ತಿ. ಮಾನಸಿಕ ಹಿಂಸೆ ಅಂತ ಹೇಳಿದ್ರೆ ಅವ್ರಿಗೇನೋ ಸೈಕಲಾಜಿಕಲಿ ಏನೋ ಆಗೋಗಿದೆ ಅಥವಾ ಏನೋ ಅಂತೀರಾ ಹುಚ್ಚತನ, ಅದೆಲ್ಲ ಏನೂ ಅಲ್ಲ. ದೇ ಡೋಂಟ್ ನೋ ಹೌ ಟು ಮ್ಯಾನೇಜ್ ಲೈಫ್ ಅಂತ. ಅಂದರೆ ಅವ್ರಿಗೆ ಗೊತ್ತಿಲ್ಲ, ಅಂಡೇ ವಿ ಹ್ಯಾವ್ ಟು ಡೈ, ಸಾಯಲೇಬೇಕು, ಸಂತೋಷವಾಗಿದ್ಬಿಟ್ಟೆ ಸಾಯೋಣ, ಯಾಕೆ ಬೇಜಾರು, ಟೆನ್ಷನ್ನು, ಸ್ಟ್ರೆಸ್ಸು ಎಲ್ಲ ಟೆನ್ಷನ್ ತೊಗೊಂಡು ಕಾಯಿಲೆ ಬರ್ಸ್ಕೊಂಡು ಯಾಕೆ. ಸೊ ಒಂದಿನ ನಮ್ಗೆ ಅಲ್ಟಿಮೇಟ್ ವಿಷಯ ಗೊತ್ತಲ್ವಾ ಏನಾಗ್ತೀವಿ ಅಂತ, ಅದು ಆಯಸ್ ನಮ್ಮ ಕೈಲಿಲ್ಲ, ಆರೋಗ್ಯ ನಮ್ಮ ಕೈಲೇ ಇರೋದು. ಭಗವಂತ ಏನು ಮಾಡಿದ್ದಾನೆ, ಆಯಸ್ ನಮ್ಗೆ ಗೊತ್ತಿಲ್ಲದೆ ಇರೋಂಗೆ ಮಾಡಿದ್ದಾನೆ, ಬಟ್ ಆರೋಗ್ಯನ ಎಷ್ಟು ಬುದ್ಧಿವಂತ ಅಂದರೆ ನೀವೇ ನೋಡ್ಕೋಬೇಕು ಅಂತ ಬಿಟ್ಟಿದ್ದಾನೆ. ಅದನ್ನ ನೀವು ಹೇಗೆ ತೊಗೊಂಡು ಹೋಗ್ತೀರಾ ಅನ್ನೋದು ನಮ್ಮ ಕೈಲೇ ಇರೋದು. ಕರೆಕ್ಟ್ ಅಲ್ವಾ? ನಾವು ಏನೇನೋ ಮಾಡ್ಕೊತೀವಿ, ನಾವು ಎಲ್ಲದಕ್ಕೂ ಟೆನ್ಷನ್ ತೊಗೊಳೋದು, ಮಗುನ ಬಿಟ್ಟು ಬರಬೇಕು ಅದಕ್ಕೂ ಟೆನ್ಷನ್ ತೊಗೊಳೋದು, ಮತ್ತು ಮಗುನ ಕರ್ಕೊಂಬರ್ಬೇಕು ಅದಕ್ಕೂ ಟೆನ್ಷನ್ ತೊಗೊಳೋದು, ಅಡುಗೆ ಮಾಡ್ಬೇಕು ಅದಕ್ಕೂ ಟೆನ್ಷನ್ನು, ಯಾರೋ ಸ್ವಲ್ಪ ಲೇಟಾಗಿ ಬಂದರು ಮನೆಗೆ ಅದಕ್ಕೂ ಟೆನ್ಷನ್ನು, ಎಲ್ಲದಕ್ಕೂ ಟೆನ್ಷನ್. ಕಾಯಿಲೆ ಏನಕ್ಕೆ ಬಂತು, ಯಾಕೆ ಬಂತು, ನಿಮ್ಮ ಲೈಫ್ ಸ್ಟೈಲ್ ಏನಿದೆ, ಅದಾದ್ಮೇಲಿಂದ ಮುಂದೆ ಬರದೇ ಇರೋ ಹಾಗೆ ನೀವು ಹೇಗೆ ಕಾಪಾಡ್ಕೋಬೇಕು. ಈಗ ನೋಡಿ, ಈ ಪೇಷಂಟ್ ತಗೊಳ್ಳಿ, ನಾನು ಇವರನ್ನ 12 years ಬಿಫೋರ್ ಟ್ರೀಟ್ ಮಾಡಿದ್ದು. ಇವ್ರು ಹೇಗಿದ್ರು ಅಂತ ಇವ್ರ ಬಾಯಲ್ಲೇ ಕೇಳಿ. ನನ್ನ ಹೆಸರು ಮಂಜುಳಾ ಅಂತ ಹೇಳಿ. ನಾನು 12 years ಬ್ಯಾಕಲ್ಲಿ ನಾನು ರೊಮಟೈಡ್ ಆರ್ಥ್ರೈಟಿಸ್ ಆಗಿ ನಾನು ತುಂಬ ಸಫರ್ ಮಾಡ್ತಾ ಇದ್ದೆ. ಸಂಧಿವಾತ, ಹೌದು. ತುಂಬ ನನ್ನ ಕೈಯಲ್ಲಿ ಎದ್ದು ಓಡಾಡೋಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಳ್ಳೋದು ಕಷ್ಟ, ನಿಂತ್ಕೊಳ್ಳೋದು ಕಷ್ಟ. ಬಟ್ ನನಗೆ ಧೈರ್ಯ ತುಂಬಿ ಮೇಡಮ್ ಪ್ರತಿಯೊಂದು ನನಗೆ ಹೇಳಿ ಗೈಡ್ ಮಾಡಿ ಆರ್ಥ್ರೈಟಿಸ್ ಎಲ್ಲ ಕಡಿಮೆ ಆಗಿ ಇವತ್ತು ನಾನು 13 years ಆಯ್ತು ನಾನು ಇಲ್ಲಿ ಬಂದು ನಾನು ಹೋಗಿ. ಇವತ್ತವರೆಗೂ ವಿತೌಟ್ ಮೆಡಿಸನ್ ನಾನು ಚೆನ್ನಾಗಿದ್ದೀನಿ. ವಿತೌಟ್ ಮೆಡಿಸನ್ ನನಗೆ ಲೈಫ್ ಪೀರಿಯಡಲ್ಲಿ ನನಗೆ ಇರೋವರೆಗೂ ನೀವು ಮಾತ್ರೆ ತೊಗೊಳ್ಳೇಬೇಕು ಅಂತ ಹೇಳಿದರು ನನಗೆ. ಆರ್ಥ್ರೈಟಿಸ್ ಆರ್ಥೋಪೆಡಿಕ್ ಸರ್ಜನ್ ಹೇಳಿದ್ದೀನಿ ನಮಗೆ, ನೀವು ಇರೋವರೆಗೂ ನೀವು ಟ್ಯಾಬ್ಲೆಟ್ಸಲ್ಲೇ ಇರಬೇಕು ನೀವು ಅಂತ ಹೇಳಿದ್ದೆ. ಬಟ್ 13 yearsಯಿಂದ ನಾನು ವಿತೌಟ್ ಟ್ಯಾಬ್ಲೆಟ್ ನಾನು ಹೀಗೆ ಇದ್ದೀನಿ. ಅವ್ರನ್ನ ಆ್ಯಕ್ಚುಲಿ ಎತ್ಕೊಂಡು ಬರ್ತಾ ಇದ್ದಿದ್ದು, ಅವರಿಗೆ ನಿಂತ್ಕೊಳ್ಳೋದು ಕಷ್ಟ, ಬಟ್ ತುಂಬಾ ಸಫರ್ ಮಾಡಿದ್ದೀನಿ. ಅವರು ಒಂದು ಬೆಡ್ ಮೇಲೆ ಕೂತ್ಕೊಳ್ಳೋದಕ್ಕೆ 10 ನಿಮಿಷ ಬೇಕಾಗಿತ್ತು. ಅಲ್ಲಿಂದ ಇಲ್ಲಿಂದ ನಡ್ಕೊಂಡು ಬರಬೇಕು ಅಂದ್ರೆ ಒಂದು 10 minutes, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ 10 minutes. ಒಂದು ಲೋಟ ನೀರು ತೊಗೊಂಡು ಕುಡಿಬೇಕು ಅಂದ್ರೆ ತುಂಬಾ ಕಷ್ಟ ಆಯ್ತು, ಅಷ್ಟು ಸಫರ್ ಮಾಡಿದ್ದೀನಿ ನಾನು. ಬಟ್ ಕಾಲಿಂದ ಹಿಡಿದು ತಲೆವರೆಗೂ ಆರ್ಥ್ರೈಟಿಸ್. ಸಾರಿ, ನೀವು ಹೇಳ್ತಿರೋದು 12-13 ವರ್ಷದ ಹಿಂದಿನ ಕಥೆ. ಆಗ ನನಗೆ 35 ವರ್ಷಕ್ಕೆ ಹೌದು. ಯಾಕೆ ಬಂತು? ಲೈಫ್ ಸ್ಟೈಲು, ಸ್ಟ್ರೆಸ್ಸು, ಟೆನ್ಷನ್, ಮನೇಲಿ ಫ್ಯಾಮಿಲಿಯಲ್ಲಿ ಟೆನ್ಷನ್ಸು, ಸರಿಯಾದ ಟೈಮ್ ಊಟ ಮಾಡ್ತಾ ಇರಲಿಲ್ಲ, ಟೆನ್ಷನ್ಗಳು. ಇವಾಗೆಲ್ಲಾನು ನಾರ್ಮಲಿ ಮೇಡಮ್ ಹೇಳಿ ಎಲ್ಲ ನಾವೇ ತಿದ್ಕೊಂಡು ನಾವೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀವಿ, ನಮ್ಮ ಲೈಫ್ನ ನಾವೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀವಿ. ಈಗ ಒಂದು ಕಾಯಿಲೆಗೆ ಬಂದಿದ್ದಾರೆ ಅಂದರೆ ಒಂದು ಕಾಯಿಲೆಗೆ ಟ್ರೀಟ್ ಮಾಡೋದಿಲ್ಲ, ಓವರಾಲ್ ಅವರು ಕಂಪ್ಲೀಟ್ ಬಾಡಿಗೆ ಟ್ರೀಟ್ ಮಾಡ್ತೀನಿ. ಆದರೆ ಅದು ಎಲ್ಲ ಆರ್ಗನ್ಸು ಕನೆಕ್ಟ್ ಆಗಿರುತ್ತೆ ನಮ್ಮ ದೇಹಕ್ಕೆ. ಅಂದರೆ ಇವಾಗ ನಾವು ಏನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಈಗ ನಾನು ಹಾಕ್ತಾ ಇರೋದು ಸೂಜಿ ನೋಡಿ ಕೈಗೆ, ಆಯಿತಾ, ಬಟ್ ಇಟ್ ಈಸ್ ಕನೆಕ್ಟೆಡ್ ಟು ಆರ್ಗನ್ಸ್. ಇಲ್ಲಿ ಯಾವುದೇ ಈಗ ಶುಗರ್ ಇದೆ ಅಂತ ಹೇಳಿದ್ರೆ ನಾವು ಪ್ಯಾಂಕ್ರಿಯಾಸಿಗೆಲ್ಲೂ ಸೂಜಿ ಹಾಕ್ತಾ ಇಲ್ಲ, ಹಾಕ್ತಾ ಇರೋದಲ್ಲಿ ಕೈ ಕಾಲಿಗೆ ಸೂಜಿ ಹಾಕೋದು, ಅದು ಹೋಗಿ ಆರ್ಗನ್ಸ್ ಕನೆಕ್ಟ್ ಆಗುತ್ತಲ್ಲ, ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲ ಸಾಲ್ವ್ ಮಾಡ್ತಾ ಬರುತ್ತೆ.
ಸೊ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಿದ್ದ ಹಾಗೆ ಅವರಲ್ಲಿ ಏನಾಗುತ್ತೆ, ಎನರ್ಜಿ ಬೂಸ್ಟ್ ಆಗುತ್ತೆ, ಆರ್ಗನ್ಸ್ ಎಲ್ಲ ರೆಡಿ ಆಗುತ್ತೆ, ಮತ್ತು ಅದು ಏನೆಲ್ಲ ಪ್ರೊಡ್ಯೂಸ್ ಮಾಡಬೇಕು ಎನ್ಸೈಮ್ಸ್ ಆಗಲಿ ಪ್ರತಿಯೊಂದನ್ನು ಕರೆಕ್ಟಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಅಲ್ಲಿಂದ ಕರೆಕ್ಟಾಗಿ ಕೆಲಸಗಳು ನಡೆಯೋಕ್ಕೆ ಶುರು ಆಗುತ್ತೆ. ಸೊ ಇವಾಗ ಅವ್ರು ಬಂದಿರೋದೇನು ನೀ ಪೇನ್ ಅಂತ ಬಂದಿರ್ತಾರೆ. ಬಟ್ ಅವ್ರಿಗೆ ನೀ ಪೇನ್ ಜೊತೆಗೆ ಸುಸ್ತಿದೆ, ಕಾಲು ಪುಲ್ಲಿಂಗ್ ಪೇನ್ ಇದೆ, ಎಳ್ತಾ ಇದೆ, ಎಲ್ಲದಕ್ಕೂ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಬರೀ ಮಂಡಿ ನೋವಿಗೆ ಅಂತ ಹೇಳ್ಬಿಟ್ಟು ನಾನು ಟ್ರೀಟ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಬರ್ತಾರೆ ನನಗೆ ಪುಲ್ಲಿಂಗ್ ಪೇನ್ ಇದೆ ಮೇಡಮ್ ಅಂತ. ಸೊ ಹಂಗೆ ನಾನು ನಾನೇ ಆಗಲಿ ಸರಿ ಆಗಲಿ ಯಾವತ್ತೂ ಎಷ್ಟೇ ಅವರು ಪ್ರಾಬ್ಲಮ್ಸ್ ಇಟ್ಕೊಂಡು ಬಂದಿದ್ರು ಕೂಡ ಅಷ್ಟು ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡೋದೇ ಪ್ರತಿ ಸೆಷನಲ್ಲೂ ಕೂಡ. ಅಂದರೆ ಆ ರೀತಿ ಹೋಗುತ್ತೆ ಹೊರತು ಒಂದೊಂದು ಸತಿಗೆ ಒಂದೊಂದು, ಈಗ ಡಯಾಬಿಟಿಸ್ ಇದೆ ಅಂದರೆ ಡಯಾಬಿಟಿಸ್ ಕ್ಲಿಯರ್ ಆಗಲಿ, ಬಿ ಪಿ ಇದೆ ಅಂದರೆ ಬಿ ಪಿ ಫಸ್ಟ್ ಕ್ಲಿಯರ್ ಆಗಲಿ, ಹಂಗೆಲ್ಲ ಇಲ್ಲ. ಡಯಾಬಿಟೀಸ್ ಇದೆ, ಬಿ ಪಿ, ಥೈರಾಯ್ಡ್, ಆರ್ಥ್ರೈಟಿಸ್ ಏನಿದೆ ಎಲ್ಲದಕ್ಕೂ ಅಟ್ ಎ ಟೈಮ್ ಟ್ರೀಟ್ಮೆಂಟ್ ನಡೀತಾ ಹೋಗುತ್ತೆ. ಸೊಂಟ ನೋವಾಗಿ ಸ್ಲಿಪ್ ಡಿಸ್ಕ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ, ಅಥವಾ ಸೌದೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅವಾಗ ಏನು ಮಾಡಬೇಕು, ಸರ್ಜರಿ ಮಾಡಲೇಬೇಕು ಅಂತ ಹೇಳ್ತಾರೆ. ಅಂಥ ಕೇಸಸ್ ಸಹ ಸರಿ ಮಾಡ್ಬೋದು ಇದರಲ್ಲಿ. ಹೌದು, ಏನಂತ ಹೇಳಿದ್ರೆ ಈ ಟ್ರೀಟ್ಮೆಂಟ್ ಅಲ್ಲಿ ಎಲ್ಲ ಕಾಯಿಲೆನೂ ಸರಿ ಮಾಡ್ಬೋದು. ಒಂದು ಏನಪ್ಪ ಅಂತ ಹೇಳಿದ್ರೆ ತೀರಾ ವರ್ಸ್ಟ್ ಕಂಡೀಷನ್ ಆಗೋಗಿದೆ, ಬೆಡ್ ರಿಡನ್ ಆಗೋಗಿದ್ದಾರೆ, ಆರ್ಗನ್ಸಲ್ಲಿ ಏನು ಶಕ್ತಿ ಸತ್ವನ ಕಳ್ಕೊಂಡ್ಬಿಟ್ಟಿದೆ ಇನ್ನು, ಮತ್ತು ಡಯಾಲಿಸಿಸ್ಗೆ ಹೋಗ್ತಾ ಇದ್ದಾರೆ, ಈ ರೀತಿ ಎಲ್ಲ ಇದೆ, 4th ಸ್ಟೇಜ್ ಹೊಟ್ಟೋಗಿದೆ, ಪ್ರತಿಯೊಂದು ಏನೇ ಆದರೂ ಸರಿ ಅಂದಾಗ ಮಾಡೋಕ್ಕಾಗಲ್ಲ. ಮಂಡಿ ನೋವು ಅಷ್ಟೇ ನೋಡಿ, ಪೂರ್ತಿ ಸ್ವೆಲ್ಲಿಂಗ್ ಇದ್ದು ತುಂಬ ಊದ್ಕೊಂಡ್ಬಿಟ್ಟಿರುತ್ತೆ, ಕೆಲವರಿಗೆ ಸ್ವೆಲ್ಲಿಂಗ್ ಆಗೋಗಿರುತ್ತೆ. ಅದಾದಮೇಲೆ ನಡೆಯೋಕ್ಕೆ ಆಗಲ್ಲ, ಹೆಜ್ಜೆ ಇಡೋಕ್ಕಾಗಲ್ಲ, ಮತ್ತು ಸ್ಟಿಫ್ನೆಸ್ ಬಂದುಬಿಟ್ಟಿದೆ, ಸ್ವಲ್ಪನೇ ಮರ್ಚಕ್ಕಾಗೋದು, ಪೂರ್ತಿ ಮರ್ಚಕ್ಕಾಗಲ್ಲ. ಇಂಥದನ್ನು ಸಹ ಆರಾಮಾಗಿ ಸರಿ ಮಾಡ್ಬೋದು. ಯಾವುದು ಮಂಡಿ ನೋವು ಅಂತ ಬಂದೆ. ಸೊಂಟ ನೋವು ಅಂತ ಬಂದಾಗ ಸ್ಲಿಪ್ ಡಿಸ್ಕ್ ಆಗಿದೆ, ಹರ್ನಿಯೇಷನ್ ಆಗಿದೆ, ಬಲ್ಜ್ ಆಗೋಗಿದೆ, ಕಂಪ್ರೆಷನ್ ಆಗೋಗಿದೆ, ಈ ಥರದ್ದು ಏನೇ ಒಂದು, ಮತ್ತು ಸೌದೋಗಿದೆ, ಡಿಜೆನ್ರೇಷನ್ ಆಗೋಗಿದೆ, ಪ್ರತಿಯೊಂದನ್ನು ಇದರಲ್ಲಿ ಸರಿ ಮಾಡ್ಬೋದು. ಈಗ ಗರ್ಭಕೋಶದಲ್ಲಿ ಎಕ್ಸಾಂಪಲ್ ಏನೋ ಸಣ್ಣದಾಗಿ 1-2 ಫೈಬ್ರಾಯ್ಡ್ ಆಗಿದೆ, ಎಕ್ಸೆಸಿವ್ ಆಗಿ ಬ್ಲೀಡಿಂಗು ಆಗ್ತಾ ಇದೆ, ಟ್ರೀಟ್ಮೆಂಟ್ ತೊಗೊಂಡ್ರೆ 1-2 ಸೆಷನಲ್ಲೇ ಕ್ಲಿಯರ್ ಆಗಿಬಿಟ್ಟಿರುತ್ತೆ ಅದು. ಆಕ್ಯುಪಂಕ್ಚರಲ್ಲಿ ಗರ್ಭಕೋಶದ ಪ್ರಾರಂಭದ ಹಂತ. ಹೌದು, ಪ್ರಾರಂಭ ಅದು ಜಸ್ಟ್ 1 or 2 ಸೆಷನ್ಸ್ ಕೊಡ್ತಿದ್ದ, ಇವತ್ತು ಬ್ಲೀಡಿಂಗ್ ಅಂತ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ. ಅಂದರೆ ಸಿಕ್ಕಾಬಡೆ ತುಂಬ ವರ್ಸ್ಟ್ ಕಂಡೀಷನ್ ಆಗಿದ್ರೆ ಒಂದು 4-5 ಸೆಷನ್ಸ್ ತಗೊಳುತ್ತೆ. ಇಲ್ಲ ಈಗಿನ್ನ ನನಗೆ 1-2 ತಿಂಗಳಿಂದ ಇದು ಸಮಸ್ಯೆ ಆಗ್ತಾ ಇದೆ, ಒಂದು 15 ದಿನದಿಂದ ಬ್ಲೀಡಿಂಗ್ ನಿಲ್ತಾನೆ ಇಲ್ಲ ಅಂತ ಹೇಳಿದ್ರೆ 1-2 ಸೆಷನ್ ಕೊಡ್ತಿದ್ದ ಹಾಗೆಯೇ ಸ್ಟಾಪ್ ಆಗುತ್ತೆ ಬ್ಲೀಡಿಂಗು, ಕ್ಲಿಯರ್ ಆಗುತ್ತೆ. ಎಲ್ಲರಿಗೂ ಏನಂದರೆ ತಾಳ್ಮೆ, ಅದೇ ಹೇಳೋದಲ್ಲ, ಪೇಷನ್ಸ್, ತಪಸ್ಸಿಲ್ಲ, ತಾಳ್ಮೆಯೇ ತಪಸ್ಸು ಅಂತಾರೆ. ಹೌದು, ನಾವು ತಾಳ್ಮೆ ಕಳ್ಕೊಂಡಿದ್ವಿ. ಅಲ್ಲಿ ಏನಂದ್ರೆ ಮಾತ್ರೆ ತಗೊಂಡ್ರೆ ಕ್ಲಿಯರ್ ಆಗ್ಬಿಡತ್ತಲ್ಲ ಅಂತ. ಬಟ್ ಆ ಮಾತ್ರೆ ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬೇಕಲ್ಲ. ಸಂತೋಷ, ಅವ್ರು ಮಾತ್ರೆ ತಗೊಂಡು ಫುಲ್ ಕ್ಲಿಯರೇ ಆಗೋದ್ರೆ ಸಂತೋಷನೇ. ಬಟ್ ಆ ಮಾತ್ರೆ ತಗೊಂಡ್ಮೇಲೆ ಇನ್ನೊಂದೇನೋ ಆಗಬಾರ್ದು. ಯಾಕೆಂದರೆ ನಾವು ಯಾವ ಸೈನ್ಸನ್ನು ಇದು ಮಾಡಬಾರ್ದು. ಯಾಕೆಂದರೆ ನೋಡಿ, ಇವಾಗ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಫಸ್ಟು ಟ್ರೀಟ್ಮೆಂಟ್ ಮಾಡೋದೇ MBBS ಡಾಕ್ಟ್ರು. ನಾವೇನು ಮಾಡೋಕ್ಕಾಗಲ್ಲ. ಫಸ್ಟ್ ಏಡ್ ಮಾಡೋದೇ ಅವರು ಜೀವ ಉಳಿಸ್ಬೇಕು, ಬ್ಲೀಡಿಂಗ್ ಆಗ್ತಾ ಇದೆ, ಅದಕ್ಕೆ ಏನೇನು ವ್ಯವಸ್ಥೆಗಳು ಮಾಡಬೇಕು ಅಂತ ಹೇಳಿ ಫಸ್ಟ್ ಏಡ್ ಮಾಡಿ ಆಮೇಲೆ ಸರಿ ಮಾಡೋದೇ ಅವರು. ಅಂಥ ಕೇಸಸ್ನ ನಾವೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಅವರೇ ದೇವರು ಆ ಥರ ಕೇಸಸ್ ಬಂದಾಗ. ಇಲ್ಲಿ ಕಾಯಿಲೆಗಳು ಅಂತ ಬಂದಿದೆ, ಕಾಯಿಲೆಗೆ ಒಂದು ಡಿಸಾರ್ಡರ್ಸ್ ಆಗಿದೆ, ಒಂದು ನ್ಯೂನತೆ ಅಂತ ಹೇಳೋದು, ಒಂದು ಡಿಸಾರ್ಡರ್ ಆಗಿದೆ ಅಂತ ಹೇಳಿದಾಗ ಇಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಇದೆ, ಪರ್ಮನೆಂಟ್ ಆಗಿದೆ ಇಲ್ಲಿ. ಶಾಶ್ವತ ಪರಿಹಾರ ಇದೆ ಖಂಡಿತ. ಯಾಕೆ ಶಾಶ್ವತ ಪರಿಹಾರ ಯಾಕೆ ಅಂದರೆ ಎಲ್ಲ ಹೇಳ್ಕೊಡ್ತೀವಲ್ಲ, ಲೈಫ್ ಸ್ಟೈಲ್ ಹೇಗಿರಬೇಕು, ಏನು ಎತ್ತ ಅಂತ ಹೇಳ್ಕೊಟ್ಟಾಗ ಅವ್ರಿಗೆ ಮನಸ್ಸಿಂದ ಅದು ಅರಿವಾಗಬೇಕು. ಸುಮ್ಮನೆ ಮೇಲೆ ಹೌದು ಮೇಡಮ್, ಆಯಿತು ಮೇಡಮ್, ಮಾಡ್ತೀವಿ ಮೇಡಮ್ ಅಂದರೆ ಏನೂ ಪ್ರಯೋಜನ ಇಲ್ಲ. ಅವರು ಇವತ್ತು ಕೌನ್ಸಿಲಿಂಗ್ ಆಗಿದೆ, ಕನ್ಸಲ್ಟೇಷನ್ ಆಗಿದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಕೇಳ್ತೀನಿ, ಇವತ್ತು 8 ಗಂಟೆಗೆ ಟಿಫನ್ ಮಾಡಿದ್ರಾ, ನೆನ್ನೆಲ್ಲ ಏನು 1 ಗಂಟೆಗೆಲ್ಲ ಊಟ ಮುಗಿಸಿದ್ರಾ, ಸಾಯಂಕಾಲ ಬೇಗ ತಿಂದ್ರಾ ಅಂತ ಕೇಳ್ತೀನಿ. ಕೇಳಿದಾಗ ಅವ್ರು 1 ದಿವಸ ಹೇಳ್ಬೋದು, ಸುಳ್ಳು 2 ದಿವಸ ಹೇಳ್ಬೋದು. ಆಮೇಲೆ ಕೇಳ್ತಾರೆ, ಮ್ಯಾಮು ನಾನು ಮಾಡಲೇಬೇಕು ಅಂತ ಹೇಳಿ ತಿನ್ನೋಕ್ಕೆ ಶುರು ಮಾಡ್ತಾರೆ. ಮ್ಯಾಮ್ ಕೇಳ್ತಾರೆ, ಇವತ್ತು ಕೇಳಿದಾಗ ಇವತ್ತು ನಾನೊಂದು ಸುಳ್ಳು ಹೇಳೋಕ್ಕಾಗಲ್ಲ, ಇವತ್ತು ಒಂದು ನೆಪ ಹೇಳೋಕ್ಕಾಗಲ್ಲ. ಸೊ ಅಂದರೆ ನಾನೇನಂದರೆ ಅವ್ರಿಗೂ ಟೈಮ್ ಇದೆ, ಟೈಮ್ ಇಲ್ಲ ಅಂತೇನಿಲ್ಲ, ಟೈಮ್ ಕೊಡ್ತಾ ಇಲ್ಲ. ಆ ಟೈಮಲ್ಲಿ ಬೇರೆ ಏನೋ ಮಾಡ್ತಾ ಇರ್ತಾರೆ. ಅವರು ಟೈಮ್ ಕೊಟ್ಕೊಂಡು ಬೆಳಿಗ್ಗೆ ಒಂದು ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋದಕ್ಕೆ, ಟಿಫನ್ ತಿನ್ನೋದಕ್ಕೆ ಎಷ್ಟು ಟಿಫನ್ ಮಕ್ಕಳಿಗೆ ಗಂಡಂಗೆಲ್ಲ ಮಾಡಿರ್ತಾರ, ಇನ್ನು ಇವ್ರು ತಿನ್ನೋದಕ್ಕೆ ಟೈಮ್ ಕೊಡ್ತಾ ಇಲ್ಲ, ಟಿಫನ್ ಆಗಿಲ್ಲ ಅನ್ನೋದಲ್ಲ. ಸರೋಜ, ಯಾವ ತುಮಕೂರು. ಇಲ್ಲ, ವರ್ಕಿಂಗ್, ರಿಟೈರ್ಡ್ ಆಗಿದ್ದೀನಿ ಆಗಲೇ. ಸರ್ಕಾರಿ ನೌಕರಿ? ಎಸ್. ಏನಾಗಿದೆ ನಿಮ್ಮ ಸಮಸ್ಯೆ? ಶುಗರು, BP. ಶುಗರು ಅಬೌಟ್ ನಮ್ಮ ಹಸ್ಬೆಂಡು ಜುಲೈ 2003ನಲ್ಲಿ ಎಕ್ಸ್ಪೈರ್ಡ್ ಆದರು.
ಆವಾಗ ಅಟ್ಯಾಕ್ ಆಗಿತ್ತು. 2003ನಲ್ಲಿ ಟೆನ್ಷನ್ಗೆ. ಅದು ಡಾಕ್ಟರ್ ಕೂಡ ಹೇಳಿದರು, ನೀನು ಬರೋ ಆ ಥರ ಬಾಡಿನೂ ಇರಲಿಲ್ಲ ನಂದು. ಈಗ ಹೆವಿ ಬಾಡಿ ಇದ್ದವ್ರಿಗೆ ಬರುತ್ತೆ ಶುಗರ್ ಅಂತ ಹೇಳ್ತಾರೆ, ಬಟ್ ನನಗೆ ಆ ಥರ ಬಾಡಿನೂ ಇರಲಿಲ್ಲ. ಆಗಲೂ ನಾನು ನಾರ್ಮಲಾಗೇ ಇದ್ದಿದ್ದು. ಬಟ್ ಸ್ಟ್ರೆಸ್ಸಿಂದ ನಿನಗೆ ಹಸ್ಬೆಂಡ್ ಇದಾದಿ ಆ ಒಂದು ನೋವಿಂದ ನನಗೆ ಶುಗರ್ ಬಂದ್ಬಿಡ್ತು. ಶುಗರು 1 ಇಯರ್ ನಿದ್ದೆ ಮಾಡಲಿಲ್ಲ. ಅದು ಮಲಗಿದ್ರು ಅವ್ರದ್ದೇ ಚಿಂತೆ, ಕಂಡುಬಿಟ್ಟು ಅವರೇ ಬರ್ತಾರೆ, ಅಲ್ಲಿ ಬರ್ತಾರೆ, ಇಲ್ಲಿ ಆ ರೀತಿ ಇದ್ದಿದ್ದು. 1 ಇಯರ್ ಆದಮೇಲೆ BP ಬಂತು. ಮೇಡಮ್ ಹತ್ರ ಬಂದರೆ ಇನ್ನೂ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ಅಷ್ಟೆಲ್ಲ ಇದ್ದುಕೊಂಡು ನನಗೆ ಶುಗರ್ ಕಂಟ್ರೋಲೇ ಬರ್ತಿರ್ಲಿಲ್ಲ. ಶುಗರೇ ಕಂಟ್ರೋಲ್ ಬರ್ತಿರ್ಲಿಲ್ಲ. ಏನೇನೋ ಮೆಡಿಸಿನ್ ತೊಗೊಂಡ್ವಿ, ಏನೇನೋ ಮಾಡಿದ್ವಿ, ಏನು ಮಾಡಿದ್ರೂ ಬಂದಿರಲಿಲ್ಲ. ಬಾಡಿ ಇನ್ನೇನು ಹಾಳಾಗೋ ಸ್ಟೇಜಲ್ಲಿತ್ತು. ಹೊಟ್ಟೆ ಹಿಂಗಿತ್ತು. ಇದು ಇವಾಗ ನನಗೇನಿಲ್ಲ, ಏನೂ ಇಲ್ಲ, ಹೊಟ್ಟೆ ಅಷ್ಟಿತ್ತು. ಅಂದರೆ ನೋಡೋಕ್ಕೆ ಗುಂಡು ಗುಂಡಿಗಿದ್ದಿದ್ದು ಅಷ್ಟೇ. ಮೇಲ್ನೋಟಕ್ಕೆ ಚೆನ್ನಾಗಿದ್ದೆ, ಒಳಗಡೆ ನೋವು ಭಾರಿ ಅನುಭವಿಸ್ತಿದ್ದೆ. ತುಂಬ ನೋವು ಪಡ್ತಾಯಿದ್ದೆ. ಈಗ ಇನ್ನೂ 1 ಇಯರ್ ಇದೆ ಅನ್ನೋವಾಗ ಮೇಡಮ್ದು ಯೂಟ್ಯೂಬಲ್ಲಿ ನೋಡಿದೆ. RR ನಗರ, ನಾವು ತುಮಕೂರಲ್ಲಿರೋದು ವರ್ಕಿಂಗು, ಬಿಡು ರಿಟೈರ್ಡ್ ಆದಮೇಲೆ ನೋಡೋಣ ಹೋಗೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದು. ಮತ್ತು ಎಕ್ಸಸ್ಸು ಅಸಿಡಿಟಿ, ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು. ಫುಲ್ಲು ತಿಂದು ತಕ್ಷಣ ಸುಸ್ತಾಗ್ಬಿಡೋದು. ನಾನು ಡೈನಿಂಗ್ ಟೇಬಲಿಂದ ಎದ್ದು ಹೋಗಿ ಮಲಗೋಕ್ಕೂ ಆಗ್ತಾಯಿರಲಿಲ್ಲ, ಹೆಜ್ಜೆ ಇಟ್ಕೊಂಡು ಅಷ್ಟು ಸುಸ್ತಾಗ್ಬಿಡೋದು. ಆ ರೀತಿ ಒಂದು ಬಾಡಿ ನೇಚರ್ ಆಗಿಬಿಟ್ಟಿತ್ತು. ಬಂದು ಮೇಡಮ್ ಹತ್ರ ಮಾತಾಡಿ, ಇಲ್ಲ ನಾನು ಟ್ರೀಟ್ ಮಾಡ್ತೀನಿ ಅಂತ ಅಂದರು. ಮಾಡ್ತೀನಿ ಅವತ್ತೇ ಸ್ಟಾರ್ಟ್ ಮಾಡಿದ್ರು, ಬಂದಿದ್ದ ದಿವಸನೇ ಸ್ಟಾರ್ಟ್ ಮಾಡಿದ್ರು. ಶುಗರು ಈಗ 2 ಟೈಮು ನಾನು 50 ಯೂನಿಟ್ ತೊಗೊತಾ ಇದ್ದೆ. ಬೆಳಗ್ಗೆ 30, ಈವ್ನಿಂಗು 20 ಯೂನಿಟು. ಈಗ 20 ಯೂನಿಟ್ ಇಲ್ಲ, ಯೂನಿಟೇ ಇಲ್ಲ, ಇನ್ಸುಲಿನ್ ಇಲ್ಲ. ಈಗಾಗಲೇ 3 ಮಂತ್ಸ್ ಆಯಿತು. ಓನ್ಲಿ 1 ಟ್ಯಾಬ್ಲೆಟ್ ಅಷ್ಟೇ. ಮಾರ್ನಿಂಗು 16 ಬಂದಿದ್ದೀನಿ. ಇವಾಗ 30ಯಿಂದ 16 ಬಂದಿದ್ದೀನಿ. ಬಟ್ ಅದು ಇನ್ನೂ ಬೇಗ ಬರ್ತಿದೆ. ನಾನು ಅದೇ ಶೋರೂಮ್ ನೋಡ್ಕೊಳೋದು, ಸ್ವಲ್ಪ ಅಲ್ಲಿ ಹೋದಾಗ ಟೈಮಿಂಗ್ಸ್ ವೇರಿ ಆಗೋದು, ಊಟದ ಟೈಮಿಗೆ ಸರಿಯಾಗಿ ತಿನ್ನೋಕ್ಕಾಗಲಿಲ್ಲ, ಅದೆಲ್ಲ ಆಗಿ ಸ್ವಲ್ಪ ಲೇಟ್ ಆಗಿದೆ. ಅದೆಲ್ಲ ಕಂಟ್ರೋಲ್ ಆಗಿದೆ. ಮತ್ತು ಸಣ್ಣ ಪುಟ್ಟ ಪ್ರಾಬ್ಲಮ್, ಕೈ ಜೋಮ್ ಹಿಡಿಯೋದು, ಕಾಲು ಉರಿ, ಕೈ ಉರಿ, ಮತ್ತು ಗ್ಯಾಸ್ಟ್ರಿಕ್ ಎಷ್ಟು ಮಟ್ಟಿಗೆ ಇತ್ತು ಅಂತಂದರೆ ಏನು ತಿಂದರೂ ಆಗ್ತಿರ್ಲಿಲ್ಲ. ಗ್ಯಾಸ್ಟ್ರಿಕ್ ಅನ್ನೋದೇ ಇಲ್ಲ ಇವಾಗ. ಗ್ಯಾಸ್ಟ್ರಿಕ್ ಇಲ್ಲ, ಶುಗರ್ ಹಿಂಗೆ ಕಂಟ್ರೋಲ್ ಆಗಿದೆ. ಇಷ್ಟೆಲ್ಲ ಅನುಭವಿಸು ಇಂಥ ಬಾಡಿನ ಅವರು ಮೇಡಮ್ ಇವಾಗ ಇಷ್ಟು ರೆಡಿ ಮಾಡಿದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ. ಅಂದರೆ ಎಲ್ಲರೂ ನೋಡಿದವರೆಲ್ಲ ಹಿಂಗೆ ಸಣ್ಣ ಅದೇ, ನಮ್ಗೆ ಹೇಳಮ್ಮ ಎಷ್ಟು ಇವಾಗ ಈ ಥರ ಆ್ಯಕ್ಟಿವ್ ಆಗಿಬಿಟ್ಟಿದೆಯಲ್ಲ ಅಂತ. ಮೇಡಮ್ಗೆ ಯಾವ ಥರ ಹೇಳಬೇಕು ಏನು, ನಮಗೆ ಕಾಣೋದು ದೇವರು ಇಲ್ಲ, ದೇವರಂತೂ ನಮಗೆ ಕಾಣಲ್ಲ, ಇವರೇ ನಮಗೆ ದೇವರು ನಮ್ಮ ಪಾಲಿಗೆ. ಅವ್ರು ಅಷ್ಟು ಮಟ್ಟಿಗೆ ನಮ್ಮನ್ನು ಎಳೆ ಮಕ್ಕಳ ಥರ ಸಜೆಷನ್ ಕೊಟ್ಕೊಂಡು, ಈ ರೀತಿ ತಿನ್ನಿ, ಈ ರೀತಿ ಇರಿ, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದನ್ನು ಮಕ್ಕಳ ಥರ ಹೇಳ್ಕೊಟ್ಕೊಂಡು ಅವ್ರು ನಮ್ಮನ್ನು ಸಾಕ್ತಾಯಿದ್ದಾರೆ. ಅಂದರೆ ನಿಜವಾಗ್ಲೂ ನನ್ನ ನೋಡಿ, ನನ್ನ ಬೆಳಗ್ಗೆ ಎದ್ದೊಳಕ್ಕಾಗಲಿಲ್ಲ ಅಂದರೂ ಬರೋಲ್ಲ, ಚಳಿ ಇರಲಿ ಮಳೆ ಇರಲಿ 6 ಗಂಟೆಗೆ ಎದ್ದು ಬಂದ್ಬಿಡೋದು. ಏಕೆಂದರೆ ಹೋಗಬೇಕು, ಟ್ರೀಟ್ಮೆಂಟ್ಗೆ ಹೋಗಲೇಬೇಕು. ವೀಕ್ಲಿ 2 ಡೇಸ್ ಅಂತ ಬರ್ತೀನಿ. ಸರ್, ಈಗ ಟ್ರೀಟ್ಮೆಂಟ್ ಮುಗೀತಲ್ಲ, ಈಗ ಚೆಕ್ ಮಾಡ್ತೀವಿ ಶುಗರ್ ಹೇಗಿದೆ ಅಂತ. ಮೊದಲು ಶುರುವಾಗಕ್ಕೆ ಮುಂಚೆ ಮಾಡಿದ್ರಾ? ಶುರುವಾಗಿ ಮುಂಚೆ ಅಂದರೆ ಫಾಸ್ಟಿಂಗಲ್ಲಿ ಮಾಡಿದ್ವಿ. ಎಷ್ಟಿತ್ತು? 132. ಓಕೆ. ಈಗ ಟಿಫನ್ ಮಾಡಿದ್ದೀರಿ? ಟಿಫನ್ ಮಾಡಿದ್ದೀನಿ. ಟಿಫನ್ ಆಗಿದೆ, ಎಲ್ಲ ಆಗಿದೆ. ಟ್ರೀಟ್ಮೆಂಟು ಮುಗಿದಿದೆ. ಈಗ ಚೆಕ್ ಮಾಡ್ತೀರಾ? ಓಕೆ, ಮಾಡಿ. ವಾಟ್? ಏನು ಮೇಡಮ್? ಏನು? ಏನು ಮೇಡಮ್? ಯಾಕಂದ್ರೆ ಅವರೇ ನೋಡೋದು, ಯಾವಾಗಲೂ ನಾನು ಇದೆಲ್ಲ ನೋಡೋದೇ ಇಲ್ಲ, ಬರೀ ರೀಡಿಂಗ್ ಕೇಳಿಸ್ಕೊಂತಾ ಇದ್ದೆ. ಇದು ವಂಡರ್ಫುಲ್. ಅಂದ್ರೆ ನಾರ್ಮಲ್ ಇದು? ವೆರಿ ನಾರ್ಮಲ್ ಸರ್, ವೆರಿ ವೆರಿ ನಾರ್ಮಲ್. 130 ಒಳಗಡೆ ಇದ್ರೆ ಆಫ್ಟರ್ ಫುಡ್ ವೆರಿ ನಾರ್ಮಲ್. 89 ಬಂದಿದೆ ಆಫ್ಟರ್ ಫುಡ್. ಈಗ ಇಷ್ಟು ಬಂದಿದೆ ಅಂದ್ಕೊಳ್ಳಿ, ಇಷ್ಟು ಬಂದಿದ್ರು ಅವ್ರಿಗೆ ಸುಸ್ತಾಗಲ್ಲ. ಇಮ್ಯುನಿಟಿ ಆ ರೀತಿ ಬಿಲ್ಡ್ ಆಗಿರುತ್ತಲ್ಲ, ಒಳಗಡೆ ಹಂಗೆ ಬ್ಯಾಲೆನ್ಸ್ ಮಾಡುತ್ತೆ, ಅದು ದೇಹ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಇದು ಖಂಡಿತ ನಾನು ಬಿಂದು ಅಂತ, ಇಲ್ಲಿ RR ನಗರಲ್ಲೇ ಇರೋದು. ನಾನು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಆದಮೇಲೆ ಒಂದು 3-4 ಮಂತ್ಸ್ ಆದಮೇಲೆ ನನಗೆ ಪೇನ್ ಸ್ಟಾರ್ಟ್ ಆಯಿತು. ನಮ್ಮದು ಗ್ಲೂಟ್ ಮತ್ತು ಗ್ರೋಯಿನ್ ರೀಜನ್ ಇಲ್ಲಿ ಪಟಕ್ ಕ್ಯಾಚ್ ಆಗ್ತಾಯಿತ್ತು. ಅಂದರೆ ನನಗೆ ಮೂವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾನು ಹೋಗಿದ್ದೆ ಡಾಕ್ಟ್ರ್ ಹತ್ರ. ಸೊ ಅಲ್ಲಿ ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ನಾರ್ಮಲ್ ಇದೆ ಅಂಥೇಳಿ ಆರ್ಥೋ ಹತ್ರ ಇದು ಮಾಡಿದ್ರು, ಸಜೆಸ್ಟ್ ಮಾಡಿದರು ಹೋಗೋಕ್ಕೆ. ಅಲ್ಲಿ ಹೋದೆ, CT ಸ್ಕ್ಯಾನ್, MRI ಸ್ಕ್ಯಾನ್ ಎಲ್ಲ ಮಾಡಿದರು.
ಅಲ್ಲೂ ಎಲ್ಲ ನಾರ್ಮಲ್. ಸೊ ನಾನು ಮಾಡಿದ್ದೆಲ್ಲ ಟೆಸ್ಟು ನಾರ್ಮಲ್ಲೇ ಬಂತು. ಕಿಡ್ನಿ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸಿದ್ರು, ಅದು ನಾರ್ಮಲ್. ಸೊ ಏನು ಪ್ರಾಬ್ಲಮ್ ಅಂತ ಡಿಟೆಕ್ಟ್ ಆಗಿಲ್ಲ ನನಗೆಲ್ಲೂ, ಡಯಾಗ್ನೋಸ್ ಆಗಿಲ್ಲ. ಸೊ ಅದನ್ನ ಹಾಗೆ ಬಿಟ್ಟೆ ನಾನು. 2008 ಸ್ಟಾರ್ಟ್ ಆಗಿದ್ದು ನನಗೆ ಆ ಪ್ರಾಬ್ಲಮ್. ಅದಾದಮೇಲೆ ಒಂದು ಇನ್ ಬಿಟ್ವೀನ್ ಹೋಮಿಯೋಪತಿನೂ ಟ್ರೈ ಮಾಡಿದೆ, ಅದು ವರ್ಕ್ ಆಗಲಿಲ್ಲ. ಸೊ ನನಗೆ ಥ್ರೂ ಔಟ್ ಇನ್ ಎ ಮಂತ್ 1 ವಾರ ಮಾತ್ರ ನೋವಿರಲಿಲ್ಲ, ಇಲ್ಲಾಂದರೆ ಥ್ರೂ ಔಟ್ ಮಂತ್ ನೋವಿರ್ತಾಯಿತ್ತು ನನಗೆ. ಹೇಗೆ ಅಂದರೆ ಒಂದು ಕಾಲಲ್ಲಿ ಬಂದರೆ ಒಂದು 3-4 ಡೇಸ್ ಇರುತ್ತೆ, ಮತ್ತು ಅದು ಇನ್ನೊಂದು ಕಡೆ ಶಿಫ್ಟ್ ಆಗ್ತಾಯಿತ್ತು, ಬೇರೆ ಕಡೆ. ಸೊ ಅದು ಹೇಗೆ ಅಂದರೆ ನನಗೆ ಒಂದು ಹೆಜ್ಜೆ ಎತ್ತಿಟ್ರೆ ಇನ್ನೊಂದು ಹಾಗೆ ಪುಷ್ ಮಾಡ್ಕೊಂಡು ಹೋಗಬೇಕು, ಆ ಥರ ಲಿಟ್ರಲಿ ಪೇನ್ ಇತ್ತು. ಹೇಗಾಗ್ತಾಯಿತ್ತು ಅಂದರೆ ಯಾರಾದರೂ ನನ್ನ ಮಕ್ಕಳು ಚೇರ್ ತಂದು ಕೊಡುವೆ ನನಗೆ, ಅಲ್ಲೇ ಕೂತ್ಕೊಂಡ್ಬಿಡ್ತಾ ಇದ್ದೆ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ನಡೀತಾ ಇದ್ದೆ. ಸೊ ಆ ಥರ ಸಿವಿಯರ್ ಆಗಿತ್ತು, ನಮ್ಮದು ಕ್ರೋನಿಕ್ ಇತ್ತು. ಆಲ್ಮೋಸ್ಟ್ ಒಂದು 15 ಇಯರ್ಸ್ ಹಾಗೆ ಬಿಟ್ಟೆ ನಾನು ಪೇನ್ ಕಿಲ್ಲರ್ಸ್ ತೊಗೊಳ್ಳೋದು. ಸೊ ಹಾಗೆ ಥ್ರೂ ಔಟ್ ದ ಇಯರ್. ಅದಾದಮೇಲೆ ಈಗ ರೀಸೆಂಟಾಗಿ ಒಂದು 2 ಇಯರ್ಸ್ ಬ್ಯಾಕ್ ನಮ್ಮಣ್ಣ ಮಾತಾಡ್ತಾ ಇದ್ದಾಗ ಹೇಳಿದ್ರು, ಎಲ್ಲ ಟ್ರೈ ಮಾಡಿ ಆಯ್ತಲ್ಲ, ಈಗ ಆ್ಯಕ್ಯುಪಂಚರ್ ಒಂದು ಟ್ರೈ ಮಾಡು ಅಂತ. ಯಾಕೆಂದರೆ ಅವ್ರದ್ದು ಕೊಲೀಗ್ ವೈಫ್ ಇಸ್ ಅನ್ ಆ್ಯಕ್ಯುಪಂಚರಿಸ್ಟ್. ಸೊ ಅವ್ರ ಹತ್ರ ನನ್ನ ಮಾತಾಡಿಸಿದ್ರು, ಇಲ್ಲೆಲ್ಲಾದರೂ ಬ್ಯಾಂಗ್ಳೂರಲ್ಲಿದ್ದರೆ ಅದ್ರ ಟ್ರೈ ಮಾಡಿ, ಅದು ಇಮ್ಮಿಡಿಯೇಟ್ ನಿಮಗೆ ಕ್ಯೂರ್ ಸಿಗೋಲ್ಲ, ಬಟ್ ಸ್ಲೋ ಆಗಿ ಟ್ರೀಟ್ಮೆಂಟ್ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂದರು. ಸೊ ಅಲ್ಲಿ ಹುಡುಕ್ತಾ ಇದ್ದಾಗಲೇ ನನ್ನ ಫ್ರೆಂಡ್ ಮಾತಾಡ್ತಾ ಇದ್ದಾಗ ಇದನ್ನು ರೆಫರ್ ಮಾಡಿದರು. ಅವ್ರ ಅಮ್ಮ ಇಲ್ಲಿ ಟ್ರೀಟ್ಮೆಂಟಿಗೆ ಬರ್ತಾಯಿದ್ರು, ನೀವು ಇಲ್ಲಿ ಬನ್ನಿ ಭದ್ರಂಗೆ ಅಂತ. ಸೊ ನಾನು ಇಮಿಡಿಯೇಟ್ ಇಲ್ಲಿ ಕಾಲ್ ಮಾಡಿದೆ, ಬನ್ನಿ ಅಂದರು. ಟ್ರೀಟ್ಮೆಂಟ್ ತೊಗೊಂಡೆ. ಸೊ 40 ಸಿಟ್ಟಿಂಗ್ಸ್ ತೊಗೊಂಡೆ. ಸೊ ಐ ಆಮ್ ಕಂಪ್ಲೀಟ್ಲಿ ಕ್ಯೂರ್ಡ್ ನಾವು. ಸೊ ತುಂಬ ಎಷ್ಟು ಒದ್ದಾಡ್ತಾ ಇದ್ದೆ ಅಂದರೆ ಇಲ್ಲಿ ಬಂದಾದಮೇಲೆ ನನಗೆ ಪೀಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಇಲ್ಲಿ ಬಂದಮೇಲೆ. ನೀಲಂಬಿಕೆ ಮರ್ಚೇರಿ ನಮಗೆ BP, ಶುಗರ್ ರೀ, ಕೊಲೆಸ್ಟ್ರಾಲು, ಹಾರ್ಟ್ ಪ್ರಾಬ್ಲಮ್ ರೀ. ಟ್ಯಾಬ್ಲೆಟ್ಸ್ ತೊಗೊಂಡು ಸಾಕಾಗಿ ಬಂದೆ ನೋಡ್ರಿ. ಇವ್ರ ಹತ್ರ ರೀ ಒಂದೇ ತಿಂಗಳು BP 18 ವರ್ಷದಿಂದ ತಗೋತಾ ಇದ್ದೆ ರೀ. ಆಮೇಲೆ ಇದ್ರದ್ದು ಶುಗರದ್ದು ರೀ ಒಂದು 3-4 ತಿಂಗಳು ಬಿಡಿಸ್ಬಿಟ್ಟಾರೆ ರೀ. ಆಮೇಲೆ ಕೊಲೆಸ್ಟ್ರಾಲ್ ಗುಳಿಗೆನೂ ಬಿಟ್ಟೇನಿ ರೀ. ಹಾರ್ಟಿನ ಬಿಡ್ಸ್ಯಾರ, ಅದು ನನ್ನ ಭಾಳ ಗ್ರೇಟ್ ಆಗೈತೆ ರೀ. ಹಾರ್ಟಿನ ಗುಳಿಗೆ ರೀ ತಗೊಳ್ತಿದ್ದೆ. ಎಕೋಸ್ಪ್ರಿನ್ ಮತ್ತು ಆಸ್ಪಿರಿನ್ ಅಂತ ಇರ್ತಲ್ಲ, ಅದನ್ನ ಬಿಡಿಸೋದು ತುಂಬ ಕಷ್ಟ ಇದೆ. ಅದನ್ನ ಹೆಂಗಂದ್ರೆ ಹಂಗೆ ಬಿಡ್ಸೋಕ್ಕಾಗಲ್ಲ. ಯಾಕೆಂದರೆ ನೋಡಿ, ಈ ಟ್ರೀಟ್ಮೆಂಟ್ ಅನ್ನೋದು ಒಂದು ಜೀವದ ಪ್ರಶ್ನೆ ಆಗಿರುತ್ತೆ. ಅವರು ಮಾತ್ರೆ ತೊಗೊಂಡಿರ್ತಾರೆ, ಹೇಗೋ ಜೀವ ನಡೀತಾ ಇರುತ್ತೆ. ಇಲ್ಲಿಗೆ ಬಂದಾಗ ಮಾತ್ರೆ ಬಿಡಿಸ್ಬೇಕು ಅಂದಾಗ ಫಸ್ಟು ನಮಗೇನಂದರೆ ಅವ್ರು ಹೇಗೆ ಆಗ್ತಾ ಇದ್ದಾರೆ, ಯಾವ ರೀತಿ ಇದು ವರ್ಕ್ ಆಗ್ತಾ ಇದೆ ಅವ್ರ ದೇಹದ ಮೇಲೆ ಅಂತೆಲ್ಲ ನೋಡಿಕೊಂಡು, ಹಾರ್ಟ್ ಇಶ್ಯೂಸ್ ಅಂತ ಇದೆ ಅಂತ ಬಂದಾಗ ಅದನ್ನ ಕೊನೆಯಲ್ಲೇ ಬಿಡಿಸೋದು. ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಬಿಡ್ಸೋಕ್ಕೆ ಹೋಗಲ್ಲ. ಶುಗರು ನಾರ್ಮಲ್ ಆಗ್ತಾ ಇದೆ ಅಂದಾಗ ಶುಗರ್ ಮಾತ್ರ ಕಡಿಮೆ ಆಗ್ತಾ ಬರುತ್ತೆ, ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. BP ಅಷ್ಟೇ ಕಡಿಮೆ ಆಗ್ತಾ ಇದೆ ಅಂದರೆ ಇಮಿಡಿಯೇಟ್. ನೋಡಿ, 18 ವರ್ಷದಿಂದ ಇದ್ದಿದ್ದು ಅವ್ರಿಗೆ ಒಂದೇ ತಿಂಗಳಲ್ಲಿ ಅವ್ರು ನಾರ್ಮಲೇ ಬರ್ತಾ ಇತ್ತು. ಇನ್ನು ತೊಗೊಂಡ್ರೆ ಲೋ BP ಆಗಿಬಿಡುತ್ತೆ. ಲೋ BP ಆಗೋ ಬಿಡಿಸ್ಬಿಡ್ಬೇಕು ಅವಾಗ. ಆಮೇಲಿಂದ ಅವ್ರದ್ದು ಯಾವಾಗಾನ ಟೆನ್ಷನ್ನು, ಸ್ಟ್ರೆಸ್ಸು ಸಿಕ್ಕಾಬಡೆ, ಗೊತ್ತಲ್ಲ ಈಗಿನ ಕಾಲದಲ್ಲಿ ಎಷ್ಟು ಹೇಳಿದ್ರು ಒಂದೊಂದು ಇರುತ್ತೆ. ಹೌದು, ಜೀವನ ಪದ್ಧತಿ. ಆ ಥರ ಆದಾಗ ಮಾತ್ರ 160ವರೆಗೂ ಬರುತ್ತೆ. ಬಟ್ ಇವ್ರ ಏಜ್ ಅಂತಾನು ಇರುತ್ತೆ BP. ಏನ್ರಿ ತಮ್ಮ ವಯಸ್ಸೆಷ್ಟು? ನಮ್ಮ 69 ರೀ. 69 ರೀ. 69 ಅಥವಾ 70? 70 ರೀ. ಇವ್ರಿಗೆ 150/90 ವೆರಿ ನಾರ್ಮಲ್. ನನಗೆ ಭಾಳ ಖುಷಿ ಆಗ್ಬಿಟ್ಟಿದೆ ನೋಡ್ರಿ. ಖುಷಿಯಾಗಿದ್ದೀರಿ? ಭಾಳ ಖುಷಿ ರೀ. ಯಾವ ಕಾರಣಕ್ಕೆ? ಎಲ್ಲ ಟ್ಯಾಬ್ಲೆಟ್ಸೇ ಬಿಡಿಸ್ಬಿಟ್ರಲ್ರಿ. ಅಲ್ರಿ ಅಷ್ಟು ನನಗೆ ತವ್ರ ಮನೆ ಬಂದಂಗೆ ಖುಷಿ ನೋಡ್ರಿ. ಟ್ಯಾಬ್ಲೆಟ್ ನಾನು ತಾಯಿಗಿಂತ ಬಂದ ತಕ್ಷಣ ನನಗೆ ತಾಯಿ ಬಂದ್ಲಪ್ಪ ಅಂತ ಈ ಥರ ಭಾವನೆ ಬರುತ್ತೆ. ತಾಯಿ ಮನೆ ಬಂದೀನಿ, ಎಲ್ಲ ಕಷ್ಟ ಸುಖ ಹೇಳ್ಕೊತಾರಲ್ರಿ, ಆ ಥರ ಅದರ್ಥ ತಾಯಿ. ನಾನು ಡಾಕ್ಟ್ರು ಅಂತ ನಾನು ತಿಳ್ಕೊಂಡೇ ಇಲ್ರಿ. ನನ್ನ ತಾಯಿ ಅಂತ ತವ್ರ ಮನೆ ಬಂದಿಲ್ಲ, ತಾಯಿ ಹತ್ರ ಕಷ್ಟ ಸುಖ ಹೇಳ್ಕೊತಾರಲ್ರಿ, ಆ ಥರ ಆಗೈತ್ರಿ.